ಸಭೆಯಲ್ಲಿ ನನ್ನ ಶಸ್ತ್ರವನ್ನು ಕಸಿದುಕೊಂಡರು. ಒಬ್ಬ ಸ್ತ್ರೀಯ ವಸ್ತ್ರವನ್ನು ಕಸಿದುಕೊಂಡಾಗ ಆಗುವ ಅವಮಾನಕ್ಕಿಂತ ಹೆಚ್ಚಾಗಿ ಒಬ್ಬ ಯೋಧನ ಶಸ್ತ್ರವನ್ನು ಕಸಿದುಕೊಂಡಾಗವಾಗುತ್ತದೆ. ಅದನ್ನು ಯಾವ ರೀತಿ ಮಾಡುವಿರಿ ಮಾಮಾಶ್ರೀ? ಇಂದಿನ ದಿನ ನಾನು ಆಯೋಜಿಸಿದ ಅವರ ರಾಜ್ಯ, ಅವರ ಸೈನ್ಯ ಎಲ್ಲವನ್ನು ಕಸಿದುಕೊಳ್ಳಿ ಮಾಮಾಶ್ರೀ. ಸಾಕೆ ನನ್ನ ಮಕ್ಕಳೇ, ಅವರ ಗರ್ವಭಂಗ ಮಾಡುತ್ತೀನಿ. ಯಾರು ಕೇಳದ ಅಪಮಾನ ದ್ರೌಪದಿಯನ್ನು ದಾಸರನ್ನಾಗಿ ಮಾಡುತ್ತೇನೆ. ದಂಡನಾಯಕರೇ, ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿ. ಯುಧಿಷ್ಠಿರ ಪಂದ್ಯದಲ್ಲಿ ಪತ್ನಿಯನ್ನು ಕೂಡ ಸೋತನು. ಇಲ್ಲದರಿಯಾದನ ಮನುಷ್ಯನಿಗೆ ಸಂಪತ್ತಿನ ಮೇಲೆ ಅಧಿಕಾರವಿರುತ್ತದೆ, ಆದರೆ ಸಂಪತ್ತಿಗೆ ಮನುಷ್ಯನ ಮೇಲೆ ಅಧಿಕಾರವಿಲ್ಲ. ಇದರ ಉತ್ತರವನ್ನು ಧರ್ಮದ ಮಹಾಜ್ಞಾನಿಯಾದ ಯುಧಿಷ್ಠಿರ ನೀಡಲಿದ್ದಾನೆ. ಯುಧಿಷ್ಠಿರ ಹೇಳು, ದ್ರೌಪದಿಯನ್ನು ಸೋಲುವುದು ಧರ್ಮವೇ ಅಧರ್ಮವೇ? ಜ್ಯೇಷ್ಠ, ಇದೊಂದು ಚಿಕ್ಕ ಧರ್ಮವನ್ನು ಮಾಡಿಬಿಡಿ. ದಯಮಾಡಿ ಇವತ್ತು ಮೌನವಾಗಿರಿ. ಹೇಳು ದಾಸ ಯುಧಿಷ್ಠಿರ, ದ್ರೌಪದಿಯನ್ನು ಸೋಲುವುದು ಧರ್ಮವೇ ಅಧರ್ಮವೇ? ದುಶ್ಯಾಸನ, ಕರೆದುಕೊಂಡು ಬಾ ಆ ದಾಸಿ ದ್ರೌಪದಿಯನ್ನು. ಮೌನವಾಗಿರು ದಾಸ, ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ನೀವೆಲ್ಲ ಧರ್ಮಕ್ಕೆ ಬದ್ಧರಾಗಿದ್ದೀರಿ.
ಎಲ್ಲರೂ ನನ್ನೋರ ಜೊತೆಗಾರರೇ. ಸಮರದಲ್ಲಿ ಸಂಬಂಧ ಏಕಾದರೆ ಕೂಡು ನೀ ಮಾನವ. ಆಗಲೋ ಮಾಧವ ತಡಿ ಕೃಷ್ಣ ನಡಿ ಪಾರ್ಥ, ತಡಿ ಕೃಷ್ಣ ನಡಿ ಪಾರ್ಥ. ಸ್ನೇಹಿತರು ಅವರೇ ಮರಣವಿದು ಅನಿವಾರ್ಯ. ಭಗವಂತ ಕೃಪೆ ತೋರಯ. ನೀನಿಲ್ಲಿ ಕ್ಷತ್ರಿಯ, ನೀ ಕೂಡ ಕ್ಷಣವಯ್ಯ ಪಾಂಡವನೇ ಬಿಡು ಬಯಕೆಯ. ಏನೆಂದು ತಿಳಿದಿಲ್ಲ, ಬಂಧವಿದು ಬಿಡುತ್ತಿಲ್ಲ ಕೃಷ್ಣ. ಈ ಸಾವು ನೋವೇ ತಗೋ. ಸಾವಂತೆ ನೋವಂತೆ ಆತ್ಮಕ್ಕೆ ಏನಂತೆ ಪ್ರತಿ ಮರಣ ಹೋದ ಜನನೋ. ಕೊಲ್ಲುವುದೇ ಬೇಡಯ್ಯ ನನಗಿರಲಿ ಅಪಜಯ. ವೈನಿಕನು ನೀನಯ್ಯ ಕರ್ತವ್ಯ ಮರೆತೆಯ. ನನಗ್ಯಾಕೆ ಬೇಕಯ್ಯ ಈ ರಾಜ್ಯ ವೈಭೋಗ. ವೈರಾಗಿ ನೀನಾದ್ರೆ ಏನಯ್ಯ ಉಪಯೋಗ. ನರಕಂತ ಕಾಣ್ತೈತೆ ನಾನಿಂತ ಜಗವೆಲ್ಲ. ಜಗವೆಲ್ಲ ನನ್ನಲ್ಲೇ ಆ ಭಯವು ಬೇಕಿಲ್ಲ. ಬರಲಾರೆ ನಾನು ದಯ ತೋರು ಪ್ರಭುವೆ, ಇರಲಾರೆ ನಾನು. ಶರಣಾಗು ನೀನು ಬಿಡು ಬೇರೆ ಎಲ್ಲವನು. ಶರಣಾಗು ನೀನು ಕೃಷ್ಣ ವಂದೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾ ತೇ ಸಂಗೋಚ ಕರ್ಮಣಿ. ನೀನೇನ ಕರ್ತವ್ಯವನ್ನು ಆಗಲಿ ಮಾಧವ. ಆತ ನನ್ನ ನೂರಾರು ಸಾವಿರಾರು ನಾನಾ ಪ್ರಕಾರ ನಾನಾ ವರ್ಣ ಹಾಗೂ ಆಕೃತಿಗಳಿಂದ ಅಲೌಕಿಕವಾದ ರೂಪವನ್ನು ನೀನು ನೋಡಿ. ಆದರೆ ನನ್ನನ್ನು ಈ ನಿನ್ನ ನೈಸರ್ಗಿಕ ಕಣ್ಣುಗಳಿಂದ ನೋಡಲು ಸಮರ್ಥನು ನೀನಲ್ಲ. ಅದಕ್ಕೋಸ್ಕರ ಅಲೌಕಿಕವಾದ ದೃಷ್ಟಿಯನ್ನು ಕೊಡುತ್ತೇನೆ. ಅವುಗಳಿಂದ ನೀನು ನನ್ನ ಮಾಯೆಯನ್ನು ನೋಡು. ಆಗಲಿ ಮಾಧವ.